ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ನಕಲಿ ವೈದ್ಯರ ಕಾಟ, ಅವಧಿ ಮುಗಿದ ಪರವಾನಗಿ ದಂಧೆ, PUC ಪಾಸ್ ಡಾಕ್ಟರ್ ಕೈಯಲ್ಲಿ ಜನರ ಜೀವ. ಶಿಗ್ಗಾವಿ ತಾಲೂಕಿನ ಚಂದಾಪುರ ಗ್ರಾಮದಲ್ಲಿ ನಕಲಿ ವೈದ್ಯರ ಹಾವಳಿ ಕುರಿತು ಇನ್ನಷ್ಟು ಆಶ್ಚರ್ಯಕರ ಸಂಗತಿಗಳು ಬೆಳಕಿಗೆ ಬರ್ತಿದೆ. ವೈದ್ಯಕೀಯ ಅರ್ಹತೆ ಇಲ್ಲದ ವ್ಯಕ್ತಿಯೊಬ್ಬ ಅವಧಿ ಮುಗಿದ ಪರವಾನಗಿಯನ್ನು ಆಧಾರವನ್ನಾಗಿ ಮಾಡಿಕೊಂಡು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವಂತಹ ಗಂಭೀರ ಆರೋಪ ಕೇಳಿಬರ್ತಿದೆ. ಇದು ಕೇವಲ ಕಾನೂನು ಉಲ್ಲಂಘನೆಯೇ ಅಥವಾ ಜನರ ಜೀವದ ಜೊತೆ ಆಟವಾಡ್ತಿರುವಂತಹ ಅಪಾಯಕಾರಿ ಕೃತ್ಯವೇ ಅನ್ನುವಂತಹ ಪ್ರಶ್ನೆಗಳು ಹೇಳ್ತಿವೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಚಂದಾಪುರ ಗ್ರಾಮ. ಇಲ್ಲಿ ಮಹೇಶ್ ಪಾಟೀಲ್ ಎಂಬ ವ್ಯಕ್ತಿ ಕಳೆದ 20 ವರ್ಷಗಳಿಂದ ಸ್ವಯಂ ಘೋಷಿತ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಅದನ್ನೆಲ್ಲ ಒಳಗಿಂದ ಬಿಡಿಸಿ ಹೇಳಿದ್ರೆ ನೀವು ಇದಂಗಿಲ್ಲ, ಜನಕ್ಕೆ ನಿಮ್ಮದು ಒಳಗಿನ ಗೊತ್ತಿಲ್ಲ. ಮುಗ್ಧದ ಹಳ್ಳಿ ಜನ ಅಂತ ಸುಮ್ಮನೆ ನಡೆದಾತಿ ಅಷ್ಟೇ. ಹೇಳಿದ್ರೆ ಸಮಸ್ಯೆ ಆಗುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಎಜುಕೇಶನ್ ಆಗಿಲ್ಲ ಅಂದ್ರೆ ಊರವ್ರು ಹೇಳಿದ್ರಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೋದಾ? ಈಗ ನಾಳೆ ಹಿರಿಯರು ನಿಮ್ಗೆ ಇಲ್ಲಿ ನಮ್ಮ ಊರಾಗ ಯಾರು ವಕೀಲರಿಲ್ಲ ಅಥವಾ ಯಾರು ದ್ವಿತೀಯ PUC ಓದಿರುವ ಈತನಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವುದೇ ಮಾನ್ಯ ಅರ್ಹತೆ ಇಲ್ಲ ಎನ್ನಲಾಗ್ತಾ ಇದೆ. ಇನ್ನು ಗಂಭೀರವಾದಂತಹ ಸಂಗತಿ ಏನೆಂದರೆ, ಚಂದಾಪುರ ಗ್ರಾಮ ಪಂಚಾಯಿತಿಯಿಂದ ನೀಡಲಾಗಿದ್ದ ಪ್ರಥಮ ಚಿಕಿತ್ಸೆಗೆ ಮಾತ್ರ ಸೀಮಿತವಾದಂತಹ ಪರವಾನಗಿ ಪತ್ರ ಈತನ ಬಳಿ ಇದೆ. ಆದರೆ ಈ ಪರವಾನಗಿ 2024ರಿಂದ 25ರವರೆಗೆ ಮಾತ್ರ ಮಾನ್ಯವಾಗಿದ್ದು 2025ರ ಅಕ್ಟೋಬರ್ ತಿಂಗಳಲ್ಲಿ ಅವಧಿ ಮುಗಿದಿದೆ. ಮಾಡ್ಬೋದು, ಲೆಫ್ಟ್ ಟೈಮ್ ಮಾಡ್ಬೋದು. ಇವ್ರಿಗೆ ನೋಡ್ರಿ BAMS ಇಲ್ಲೇ ಇದರಲ್ಲೂ ಸಹ ಇದೇ ಅವಧಿ ಮುಗಿದ ಪರವಾನಗಿಯನ್ನು ತೋರಿಸಿಕೊಂಡು ಇಂದಿಗೂ ಚಿಕಿತ್ಸೆ ನೀಡುತ್ತಿರುವುದು ಬೆಳಕಿಗೆ ಬಂದಿದೆ. ಪರವಾನಗಿ ಪ್ರಕಾರ ಕೇವಲ ಪ್ರಥಮ ಚಿಕಿತ್ಸೆ ನೀಡುವ ಅಧಿಕಾರವಿದ್ದರೂ ಈತನಿಂದ ಇಂಜೆಕ್ಷನ್ ನೀಡೋದು, ಮಾತ್ರೆ ಕೊಡುವುದು ಸೇರಿದಂತೆ ವೈದ್ಯಕೀಯ ಚಿಕಿತ್ಸೆಗಳನ್ನು ನೀಡಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಗ್ರಾಮ ಪಂಚಾಯತ್ ಕೂಡ ಸ್ವತಃ ಮೌನ ವಹಿಸಿದೆ. ವೈದ್ಯಕೀಯ ಮಾನದಂಡಗಳನ್ನು ಮೀರಿ ನೀಡುತ್ತಿರುವಂತಹ ಈ ಚಿಕಿತ್ಸೆಗಳು ರೋಗಿಗಳ ಜೀವಕ್ಕೆ ಅಪಾಯಕಾರಿಯಾಗುವಂತಹ ಬಹುಮಟ್ಟಿನ ಸಾಧ್ಯತೆ ಇದೆ. ಒಂದು ಸಣ್ಣ ಎಡವಟ್ಟು ಕೂಡ ಪ್ರಾಣಾಪಾಯಕ್ಕೆ ಕಾರಣವಾಗಬಹುದು ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಸಂಬಂಧ ಲಭ್ಯವಿರುವಂತಹ ವಿಡಿಯೋಗಳಲ್ಲಿ ತಾನು ಚಿಕಿತ್ಸೆ ನೀಡುತ್ತಿರೋದು ಈ ವ್ಯಕ್ತಿಯೇ ಒಪ್ಪಿಕೊಂಡಿರೋದು ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆಯನ್ನು ತಂದಿದೆ. ನಾವು ಬೇಡ ಅಂತೇಳಿ ಬಿಟ್ಟು ಊರಿಗೆ ಹೋಯ್ತದ. ಊರಿಗೆ ಹೋಯ್ರು ಕೂಡ ಇಲ್ಲಿ ಊರಾಗ ನಮ್ಗೆ ರಾತ್ರಿ ಬೇಕಂತೇಳಿ ನಾವು ಕರ್ಸ್ಕೊಂಡು ಸರ್. ಅಂದ್ರೆ ನೀವು ಹೇಳ್ಬೇಕಿಲ್ಲ, ನಾ ಕಲ್ತಿಲ್ರಿ ಅದನ್ನ ಹೇಳಿದ್ರೆ ಕೇಳಿಲ್ಲ ಸರ್. ನೀವು ಕಲ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಕರ್ಕೊಂಡ್ಬಿಟ್ರ? ಸರ್ ಹಿಂದ ಸಲ ಹಂಗಾಯ್ತು ಸರ್. ಗ್ರಾಮದ ಹಿರಿಯರು ಬಂದಿರಿ. ಹೌದು ಸರ್. ನಿಮ್ಗೆ ಸಂದರ್ಭ ಬಂದ್ರೆ ಇಂಜೆಕ್ಷನ್ ಮಾಡ್ತೀರಿ? ಇನ್ನೊಂದೆಡೆ KPME ಕಾಯ್ದೆಯಡಿ ನೋಂದಣಿ ಅಗತ್ಯವಿದ್ದರೂ ಗ್ರಾಮ ಪಂಚಾಯತ್ ಲೆಟರ್ ಸಾಕು ಎಂಬ ಧೋರಣೆ ಅನುಸರಿಸುತ್ತಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಪಂಚಾಯತ್ ನೀಡಿದ ತಾತ್ಕಾಲಿಕ ಪತ್ರದ ಆಧಾರದ ಮೇಲೆ ಇಷ್ಟು ವರ್ಷಗಳಿಂದ ಚಿಕಿತ್ಸೆ ನೀಡುತ್ತಿದ್ದರೂ ಆರೋಗ್ಯ ಇಲಾಖೆ ಮೌನ ವಹಿಸಿರುವುದು ಪ್ರಶ್ನಾರ್ಹವಾಗಿದೆ.
ಈ ಕುರಿತು ಸ್ಥಳೀಯ ವರದಿಗಾರರು ಹಲವಾರು ಬಾರಿ ಧ್ವನಿ ಎತ್ತಿದ್ರೂ ಕೂಡ ಇಲ್ಲಿಯವರೆಗೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಾಗಿಲ್ಲ. ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ? ಜಿಲ್ಲಾ ಪಂಚಾಯತ್ ಯಾಕೆ ಮೌನವಾಗಿದೆ? ತಾಲೂಕು ಆಡಳಿತ ಗಮನ ಎಲ್ಲಿದೆ? ಜಿಲ್ಲಾಧಿಕಾರಿ ಯಾಕೆ ಕ್ರಮ ಕೈಗೊಳ್ತಿಲ್ಲ? ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ಯಾಕೆ ಮುಂದಾಗ್ತಾ ಇಲ್ಲ? ಈ ಎಲ್ಲ ಪ್ರಶ್ನೆಗಳು ಸಾರ್ವಜನಿಕರ ವಲಯದಲ್ಲಿ ಕೇಳಿಬರ್ತಿದೆ. ಒಟ್ಟಾರೆ ಅವಧಿ ಮುಗಿದ ಪರವಾನಗಿ, ವೈದ್ಯಕೀಯ ಅರ್ಹತೆ ಇಲ್ಲದ ವ್ಯಕ್ತಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ, ಈ ಮೂರು ಅಂಶಗಳು ಸೇರಿ ಸಾರ್ವಜನಿಕ ಆರೋಗ್ಯದ ಮೇಲೆ ಗಂಭೀರ ಆತಂಕವನ್ನು ಸೃಷ್ಟಿಸಿದೆ ಅಂತ ಹೇಳ್ತಾರೆ. ಸರ ಇಂಜೆಕ್ಷನ್ ಕೊಡ್ತೀವಿ ಅದೇನಿಲ್ಲ ಸರ. ನಾವು ಬ್ಯಾಡ ಅಂತೇಳಿ ಬಿಟ್ಟು ಊರಿಗೆ ಹೋಯ್ತು ಸರ. ಊರಿಗೆ ಹೋಯ್ರು ಕೂಡ ಇಲ್ಲಿ ಊರಾನಿರೋದು ನಮ್ಗೆ ರಾತ್ರಿ ಬೇಕಂತೇಳಿ ನಾವು ಕರ್ಸ್ಕೊಂಡು ಸರ್. ಅಂದ್ರೆ ನೀವು ಹೇಳ್ಬೇಕಿಲ್ಲ ಅವ್ರು ನಾ ಕಲ್ತಿಲ್ರಿ ಅದನ್ನ ಹೇಳಿದ್ರೆ ಕೇಳಿಲ್ಲ ಸರ್. ನೀವು ಕಲ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಕರ್ಕೊಂಬಂದಿಟ್ರ? ಹ್ಞೂ ಸರ್. ಹಿಂದೆ ಒಂದು ಸಲ ಹಂಗಾಯ್ತು ಸರ. ಗ್ರಾಮದ ಹಿರಿಯರು ಹೌದು ಯಾಕೆ ಬಂದಿರಿ? ಹೌದು ಸರ್. ನಿಮ್ಗೆ ಸಂದರ್ಭ ಬಂದ್ರೆ ಇಂಜೆಕ್ಷನ್ ಮಾಡ್ತೀರಿ? ಈಗ ನೋಡಿ ಸರ್. ಅಗ್ರಿಮೆಂಟ್ ಇದೆ ಸರ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಎಜುಕೇಷನ್ ಆಗಿಲ್ಲ ಅಂದ್ರೆ ಊರವ್ರು ಹೇಳಿದ್ರಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೋದಾ? ಮಾಡೋಕ್ಕಾಗಲ್ಲ ಸರ್. ಬಟ್ ಊರನ್ನ ಮತ್ತು ಅವ್ರು ಹಿರಿಯರು ಹೇಳ್ತಾರಲ್ಲ ಸರ್, ಮತ್ತೆ ಏನು ಮಾಡೋಕ್ಕಾಗಲ್ಲ. ಈಗ ನಾಳೆ ಹಿರಿಯರು ನಿಮ್ಗೆ ಇಲ್ಲಿ ನಮ್ಮ ಊರಾಗ ಯಾರೋ ವಕೀಲರಿಲ್ಲ ಅಥವಾ ಯಾರು ಪೊಲೀಸರಿಲ್ಲ ಅಂತಂದೇಳಿ ಕೋರ್ಟ್ನಾಗ ಹೋಗಿ ವಾದ ಮಾಡೋದ್ರೆ ಹಾಕಿ ಮಾಡ್ತೀರಾ? ಹಂಗೆ ಮಾಡಕ್ಕೆ ಹಾಂ, ಮತ್ತು ಅದಕ್ಕೆ ಅದರದೇ ಆಗಿರ್ತಕ್ಕಂಥ ವಿದ್ಯಾರ್ಥಿ ಅಂತ ಅದಾವು. ನನಗೆ ಅದು ಇದೆ ಸರ್, ಅದು ಇಲ್ಲ ಅಂತ. ಜನ ಜೀವನ ಜೊತೆ ಆಟ ಆಡ್ತಿರಲ್ಲ ಇದು. ಈಗ ನೀವು ಏನು ಮಾಡ್ತೀರಿ, ಸ್ಟೆರಾಯ್ಡು, ಡೆಕ್ಸಾನ್ ಈ ಥರ ಎಲ್ಲ ಯೂಸ್ ಮಾಡ್ತಿರಲ್ಲ. ಈಗ ಅವು ನಾಳೆ ಇನ್ ಫ್ಯೂಚರ್ ಈಗ ಜಲ್ದಿ ಕ್ಯೂರ್ ಆಗ್ತಿರಂತ ನೀವು ಮಾಡ್ತೀರಿ, ಓಕೆ ಪೇಷಂಟ್ ಆರಾಮಕ್ಕೆ ಅನ್ನೋ ಉದ್ದೇಶಕ್ಕೆ ಮಹೇಶ್ ಡಾಕ್ಟರ್ ಹತ್ರ ಬರ್ತಾರೆ. ಆದರೆ ನೀವು ಯಾವ ಇಂಜೆಕ್ಷನ್ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಪಾಪ. ಈಗ ಅದನ್ನು ನಾವೆಲ್ಲ ಒಳಗಿಂದ ಬಿಡಿಸಿ ಹೇಳಿದ್ರೆ ನೀವು ಇರೋಂಗಿಲ್ಲ. ಜನಕ್ಕೆ ನಿಮ್ಮದು ಒಳಗಿನ ಹಕ್ಕಿಕತ್ ಗೊತ್ತಿಲ್ಲ. ಮುಗ್ದಿರ್ದಾರ ಹಳ್ಳಿ ಜನ ಅಂತ ಸುಮ್ಮನೆ ನಡ್ಸಾತೀರಿ ಅಷ್ಟೇ. ಈಗ ಅದನ್ನು ನಾವು ಒಳಗಿನ ಏನಾರ ಹೇಳಿದ್ವಿ ಅಂದ್ರೆ ಸಮಸ್ಯೆ ಆಗುತ್ತೆ. ಅದು ಪರವಾನಗಿ ಲೈಸೆನ್ಸ್ ಕೊಡ್ರಿ ಇಲ್ಲಿ. ಮಾಡ್ಯಾರ ನೋಡ್ರಿ 24/2024 ಕೊಟ್ರ. ಜನರ ಜೀವದ ಜೊತೆ ಆಟವಾಡ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಾ ಅಥವಾ ಇಲ್ವಾ? ಶಿಗ್ಗಾವಿ ತಾಲೂಕಿನ ಈ ಘಟನೆ ಸರ್ಕಾರದ ಗಮನ ಸೆಳೆಯಬೇಕಿದೆ. ನಕಲಿ ವೈದ್ಯರ ವಿರುದ್ಧ ಕಾರ್ಯಾಚರಣೆ ಯಾವಾಗ ಆರಂಭವಾಗುತ್ತೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.